ನಡೆಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರಲಿಂಗ ನೆಲಸಿರ್ಪಗಿರಿಗೆ. ಸರಿಪಜ್ಜ ಎಂತ ಚಂದ ಹಾಡೇನ. ಉಲುಗೂರಿನ ದೈವ ಕಾದರಲಿಂಗ, ಅಜ್ರೇಶ್ ಖಾದ್ರಿ ಅವರು ಸೂಫಿ ಸಂತ. ಅವರನ್ನ ಪ್ರೀತಿಯಿಂದ ಕಾದರಲಿಂಗ ಅಂತ ಕರೀತಾರೆ. ಅದಕ್ಕೊಂದು ಇತಿಹಾಸನ ಅದ. ನಿಮ್ಗೆ ಗೊತ್ತಿರೋ ಹಂಗೆ ನಮ್ಮ ಸಮಾಜದಾಗ ಜಾತಿ ತಾರತಮ್ಯ ಭಾಳ ಅಷ್ಟ. ಶರೀಫರ ಕಾಲಕ್ಕೂ ಅದಿತ್ತು, ಬಸವಣ್ಣನ ಕಾಲಕ್ಕೂ ಇತ್ತು, ಬುದ್ಧನ ಕಾಲಕ್ಕೂ ಇತ್ತು, ಅಂಬೇಡ್ಕರ್ ಕಾಲಕ್ಕೂ ಬಂತು. ತಳ ಸಮುದಾಯಗಳಿಗೂ ಇಷ್ಟಲಿಂಗವನ್ನು ಕೊಟ್ಟು ಶರಣರನ್ನಾಗಿ ಮಾಡಿದ್ರು ಬಸವಣ್ಣ 12ನೇ ಶತಮಾನದಾಗ. ಅಂಥ ಒಂದು ಸಂದರ್ಭನೂ ಉಲುಗೂರು ಅಜ್ರೇಶ್ ಖಾದ್ರಿ ಅವರ ಕಾಲಕ್ಕೂ ಬಂತು. ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಯಾರೋ ಒಬ್ಬರು ಸ್ವಾಮಿಗಳು ಬರೋದಕ್ಕೆ ನಿರಾಕರಣೆ ಮಾಡ್ತಾರೆ. ಕಾರಣ ಏನು ಅಂದ್ರೆ ಇಷ್ಟಲಿಂಗ ತಳ ಸಮುದಾಯಗಳಿಗೂ ಕೊಡಬೇಕಲ್ಲ, ಅವ್ರ ಜಾತಿ ಶ್ರೇಷ್ಠತೆ ಹೋಗಿಬಿಡ್ತದ ಅನ್ನೋವಂಥ ಒಂದು ವಿಚಾರ. ಅದ ಸಮಯಕ್ಕೆ ಉಲುಗೂರು ಅಜ್ರೇಶ್ ಖಾದ್ರಿ ಅವರು ಬರ್ತಾರೆ. ಅವರನ್ನು ನೋಡಿ ಮನೆ ಕರೀತಾರೆ. ಉಲುಗೂರು ಅಜ್ರೇಶ್ ಖಾದ್ರಿ ಅವರಂದ್ರೆ ದೊಡ್ಡ ಸಂತರು. ಸಾಮರಸ್ಯವನ್ನು ಬಿತ್ತೋದ್ರೊಳಗೆ ಬೆಳೆಸೋದ್ರೊಳಗೆ ಅಜ್ರೇಶ್ ಖಾದ್ರಿ ಅವರೇನು ಕಡಿಮೆನೇ ಇರಲಿಲ್ಲ. ಅದನ್ನೆಲ್ಲ ನಡೆದಂಥ ವಿಚಾರವನ್ನು ಹೇಳ್ತಾರೆ ಅವ್ರ ಜನ. ಅಜ್ರೇಶ್ ಖಾದ್ರಿ ಅವರು ನಾನು ಇಷ್ಟಲಿಂಗ ದೀಕ್ಷೆ ಕೊಟ್ರೆ ನಿಮಗೇನು ಅಭ್ಯಂತರ ಇಲ್ಲ ಅನ್ನೋ ಅಂತೇಳಿ ಕೇಳ್ತಾರೆ. ಒಬ್ಬ ಮುಸಲ್ಮಾನ ಸಂತ, ಸೂಫಿ ಸಂತ. ಈ ಮಾತನ್ನು ಕೇಳಿದ ಜನಕ್ಕೆ ಎಲ್ಲೋ ಒಂದು ಕಡೆ ಆಶಾಭಾವನೆ. ಯಾಕಂದ್ರೆ ಆ ಕಾರ್ಯಕ್ರಮ ನಿಂತು ಹೋಗಿತ್ತು. ಅವ್ರ ಕಡೆಯಿಂದ ಎಲ್ಲರಿಗೆ ಲಿಂಗ ದೀಕ್ಷೆ ಕೊಡಿಸ್ತಾರೆ. ಅವತ್ತಿನಿಂದ ಅಜ್ರೇಶ್ ಖಾದ್ರಿ ಅವರು ಕಾದರಲಿಂಗ ಅನ್ನುವಂಥ ಹೆಸರು ಪಡಿತಾರ ಅನ್ನೋದು ಒಂದು ಪ್ರತೀತಿ. ಈ ಪುಣ್ಯದ ನಾಡಿನಾಗ ಎಂತೆಂಥ ಮಹಾತ್ಮರು ಆಗಿ ಹೋಗ್ಯಾರಲ್ಲ. ಅಜ್ರೇಶ್ ಖಾದ್ರಿ ಅವರ ಈ ಒಂದು ಪ್ರಸಂಗ, ಜಾತಿ ಸಾಮರಸ್ಯ ಯಾವ ರೀತಿ ಬೆಳೆದು ಬಂತು ಅನ್ನೋದನ್ನು ನಾವು ಗುರುತಿಡಿಬಹುದು. ಆ ಕಾರಣದಿಂದನ ಸರಿಪಜ್ಜ ಅಜ್ರೇಶ್ ಖಾದ್ರಿ ಅವ್ರನ್ನ ನಡೆಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರಲಿಂಗ ನೆಲಸಿರ್ಪಗಿರಿಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗ ಸರಿಪಜ್ಜ ಕಾದರಲಿಂಗನ ವರಪ್ರಸಾದದಿಂದ ಜನಿಸಿದ್ರು ಅಂತ ಒಂದು ನಂಬಿಕೆ. ಕಾದರಲಿಂಗನವರು ಅಂದ್ರೆ ಉಲುಗೂರು ಅಜ್ರೇಶ್ ಖಾದ್ರಿ ಅವರು ಈ ನಾಡಿಗೆ ಭಾವೈಕ್ಯತೆಯನ್ನ ಬಿತ್ತಿ ಹೋದವರು. ಅವರ ನಂತರ ಶರೀಫ್ ಸಾಹೇಬರು ಬರ್ತಾರ, ಗೋವಿಂದ ಭಟ್ರು ಬರ್ತಾರ. ಅವ್ರ ಕಾಲ ಶುರುವಾಗುತ್ತದೆ. ನಡೆಯೋ ದೇವರ ಚಾಕರಿಗೆ ಮುಕ್ತಿಗೊಡೆಯ ಕಾದರಲಿಂಗ ನೆಲಸಿರ್ಪಗಿರಿಗೆ. ಕಾದರಲಿಂಗನವರು ಮುಕ್ತಿಗೊಡೆಯ ಅಂತ ಹೇಳ್ತಾರ. ಅವರು ಮುಕ್ತಿಯ ದಾರಿಯನ್ನ ತೋರಿಸೋರು ಅಂತ ಹೇಳ್ತಾರ. ಆ ಹಾಡಿನೊಳಗೆ ಸರಿಪಜ್ಜ ಹಾಡ್ಕೊಂತ ಹಾಡ್ಕೊಂತ ಬಯಲೊಳು ಬಯಲ ಹುಟ್ಟಿಸಿದ, ನಿರ್ಬಯಲೊಳು ತನ್ನಾಲಯವ ಕಟ್ಟಿಸಿದ ಅಂತೇಳಿ. ಬಯಲಿನೊಳಗ ಬಯಲನ್ನೇ ಸೃಷ್ಟಿ ಮಾಡಿದ್ನಂತೆ. ಆ ನಿರ್ಬಯಲಿನೊಳಗ ತನ್ನ ಆಲಯವನ್ನ ಕಟ್ಟಿಸಿದ್ನಂತ. ಮುಂದುವರೆದ ಸರಿಪಜ್ಜ ಭಯ ನಿವಾರಣ, ಭಕ್ತವತ್ಸಲ ಅಂತೇಳಿ ಎಲ್ಲ ಕೊಂಡಾಡ್ತಾರೆ. ಸಂತರು ಸಮಾಧಿ ಆದರೂ ಕೂಡ ಅವ್ರು ಜೀವಂತವಾಗಿರ್ತಾರ ಅನ್ನೋದು ಒಂದು ಭಕ್ತರ ನಂಬಿಕೆ. ಈ ಪದ್ಯದೊಳಗ ಒಂದು ಸಾಲನ್ನು ನಾವು ಗಮನಿಸಬಹುದು. ಆ ದೇವರಿಗೆ ನಾವು ಯಾವುದೋ ದೇವ್ರಿಗೆ ಹೋಗ್ತೀವಿ, ಗುಡಿಗೆ ಹೋಗ್ತೇವಿ, ಕಾಯನ್ನು ತಗೊಂಡು ಹೋಗ್ತೀವಿ, ದರ್ಗಾಕ್ಕೆ ಹೋಗ್ತೀವಿ, ಊದಿನ ಕಡ್ಡಿ ಸಕ್ರಿಯನ್ನ ತಗೊಂಡು ಹೋಗ್ತೀವಿ. ಹಂಗ ಇಲ್ಲಿ ಸರಿಪಜ್ಜ ಏನ್ ಹೇಳ್ತಾನ, ಕಾದರಲಿಂಗನ ಗುಡಿಗೆ ಆಲಯಕ್ಕೆ ಅಂದ್ರೆ ದರ್ಗಾಕ್ಕೆ ಹೋಗ್ಬೇಕು ಅಂದ್ರ ಕಾಯಿ ಸಕ್ರಿ ಒಯ್ಬೇಕು ಅಂತೇಳಿ. ಇದ್ರೊಳಗೂ ಎಂತ ಸಾಮರಸ್ಯ ನೋಡ್ರಿ. ಕಾಯಿ ಹಿಂದೂಗಳು ಆಚರಣೆ ಮಾಡುವಂಥ ಸಂಕೇತ, ಸಕ್ಕರೆ ಮುಸಲ್ಮಾನರು ಸಕ್ರೆ ಓದಿಸ್ತಾರಲ್ಲ ಅದರ ಸಂಕೇತ. ಇಲ್ಲೂ ಕೂಡ ಹಿಂದೂ ಮುಸಲ್ಮಾನರನ್ನ ಒಟ್ಟಾಗಿ ಕಾಣುವಂಥ, ಒಟ್ಟಾಗಿ ಸೇರಿಸುವಂಥ ಪ್ರಯತ್ನಕ್ಕೆ ಸರಿಪಜ್ಜ ಅಲ್ಲಿ ಕೈ ಹಾಕಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ನಾವು ಎಲ್ಲೋ ಒಂದು ಕಡೆ ಸೋಲ್ತೇವೆ. ಕಾಯಿ ಸಕ್ಕರೆ ಊದ ನೀಡುತ್ತಾ ಜೀವದಿಂ ಮಂತ್ರವನ್ನು ಜಪಿಸುತ್ತಾ. ಜೀವದಿಂ ಅಂದ್ರೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇತಕ್ಕಯ್ಯ ಅಂತೇಳಿ ಅಂತಾರಲ್ಲ, ಆ ರೀತಿ ಉಸಿರನ್ನ ದೇವರನ್ನಾಗಿಸೋದು. ಈ ಪ್ರಯತ್ನವನ್ನ ಶರಣರು ಮಾಡಿದ್ರು, ಅದರೊಳಗೆ ಸಾಧನೆಯನ್ನು ಕಂಡ್ರು. ಅದನ್ನ ಸರಿಪಜ್ಜನು ಕೂಡ ಮುಂದುವರಿಸಿದ. ಸರಿಪಜ್ಜ ಮೊದಲಿಗೆ ಬೇರೆ ಬೇರೆ ಆಚರಣೆಗಳನ್ನ ಮಾಡಿರಬಹುದು. ಶರಣರ ವಚನಗಳು ಅವರಿಗೆ ದೊರಕಿದ ಮ್ಯಾಲ, ಅವರೊಳಗ ಅರಿವು ಜಾಗೃತ ಆದ ಮ್ಯಾಲ ಅವರು ಸತ್ಯ ಅನ್ವೇಷಣೆಗೆ ಮುಂದಾಕ್ಕಾರ. ಜಾತಿ ತಾರತಮ್ಯವನ್ನ ಓಡಿಸ್ಲೇಬೇಕು ಅಂತೇಳಿ ಪಣ ತೊಟ್ಟು ನಿಲ್ತಾರ, ಪದ ಕಟ್ತಾರ, ಲೋಕದ ಡೊಂಕಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಪಡ್ತಾರ.
ಮೊದಲಿಗೆ ತಮ್ಮ ಡೊಂಕನ್ನು ತಿದ್ದುಕೊಂಡು ಲೋಕದ ಡೊಂಕನ್ನು ತಿದ್ದಲಿಕ್ಕೆ ಸಮಾಜದ ಮುಂದೆ ಬಂದು ನಿಲ್ಲತಾರ. ಇತಿಹಾಸದುದ್ದಕ್ಕೂ ನೀವು ನೋಡ್ಕೋತ ಬರ್ರಿ, ಎಷ್ಟೋ ಮಂದಿ ಹಾಗೆ ಹೋಗ್ಯಾರ. ಜಾತಿ ಸಾಮರಸ್ಯವನ್ನ ಎಷ್ಟೋ ಮಂದಿ ಎತ್ತಿ ಹಿಡ್ದಾರ. ಕೋಮುವಾದವನ್ನ ಮೆಟ್ಟಿ ನಿಂತು ತುಳಿದು ಚಪ್ಪಾಡಿ ಮಾರಿ ಬಂದಾರ. ಇವತ್ತು ನಾವು ಇಷ್ಟೆಲ್ಲ ನೋವಿನಿಂದ ಹೇಳ್ಕೊಳ್ಳೋದು ಏನಂತಂದ್ರ, ನಮ್ಮೊಳಗೆ ಇಷ್ಟೆಲ್ಲ ಸಂಪತ್ತೈತಿ. ಸೂಫಿಗಳು ಬರ್ತಾರ, ಪ್ರವಾದಿಗಳು ಬರ್ತಾರ, ಬುದ್ಧ ಬರ್ತಾನ, ಬಸವಣ್ಣ, ಮಹಾವೀರ, ಎಷ್ಟೋ ಜನ ಬಂದರು. ಅವರೆಲ್ಲರೂ ಬಂದು ಎಷ್ಟೋ ಸಂದೇಶಗಳನ್ನ ಸಂತರು, ಶರಣರು, ದಾಸರು ಸಾಮರಸ್ಯವನ್ನ ಬಿತ್ತಿ ಬೆಳೆಸಿ ಹೋದ್ರು. ಆದರೂ ಕೂಡ ನಾವು ಅದನ್ನ ಇವತ್ತಿಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದ್ರ ನಮ್ಮ ಬುದ್ಧಿಗೆ ಏನು ತಗೊಂಡು ಹೊಡೆದ್ರೂ ಕೂಡ ಕಡಿಮೆ ಇಲ್ಲ ಅಂತೇಳಿ ಅನಿಸ್ತದೆ. ಈ ಮಾತನ್ನು ನಾನು ಸಿಟ್ಟಿನಿಂದನೂ ಹೇಳ್ಬೋದು, ನೋವಿನಿಂದನೂ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಸಮಾಜವನ್ನು ನೋಡ್ತಿದ್ರ ಎಲ್ಲೋ ಒಂದು ಕಡೆ ಯಾಕಾರ ಈ ಭೂಮಿ ಮೇಲೆ ಆ ದೇವರು ತಂದನಪ್ಪ ಅಂತೇಳಿ ಸಾಮರಸ್ಯದಿಂದ ಬದುಕುವಂಥವರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಿರ್ತದೆ. ಆದ್ರೆ ಏನು ಅಸಹಾಯಕತೆ, ಏನು ಮಾಡಂಗಿಲ್ಲ. ಏನಾರ ಅಂದ್ರೆ ಜಗಳ, ಜಟಾಪಟಿ, ಕೋಮು ಸಂಘರ್ಷ ಶುರುವಾಗಿಬಿಡ್ತಾವೆ. ಅದರಾಗೂ ಇತ್ತೀಚಿನ ಕಾಲ ಅಂತೂ ಹೇಳೋದ ಬೇಡ, ಅದ್ರ ಬಗ್ಗೆ ಮಾತಾಡೋದು ಬೇಡ, ಹಂಗಾಗ್ಬಿಟ್ಟದ. ಜನರ ನಡುವೆ ಪ್ರೀತಿ ತುಂಬಿ ತುಳುಕ್ತಾ ಇತ್ತು, ಇವತ್ತು ದ್ವೇಷ ತುಂಬಿ ಕಾಲುವೆ ಅರ್ಧಂಗ ಅರಿಯಾಕತ್ತದ. ಭಾವೈಕ್ಯತೆ ಅನ್ನೋದು ಹಾಳಾಗ್ಬಿಟ್ಟದ. ನಾವು ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಸಾಮರಸ್ಯವನ್ನ ಯಾವುದೋ ಬೇರೆಯವರ ಮನೆಯಿಂದನೋ ಯಾವುದೋ ಮತ್ತೊಂದು ದೇಶದಿಂದನೋ ಕೊಂಡುಕೊಳ್ಳುವಂತ ಪರಿಸ್ಥಿತಿ ಬರ್ತದೋ ಏನೋ ಅಂತೇಳಿ ಇಲ್ಲೂ ಒಂದು ಕಡೆ ಭಯ ಆಗಕತ್ತ. ಆದರೂ ಕೂಡ ಆ ಕೋಮುವಾದಿಗಳು ಎಷ್ಟ ಬೆಂಕಿ ಹಚ್ಚುವಂತ, ದ್ವೇಷವನ್ನ ಬಿತ್ತುವಂತ, ದ್ವೇಷವನ್ನ ಕಾರುವಂತ ಕೆಲಸ ಮಾಡ್ಲಿ, ಈ ಸಾಮರಸ್ಯ ಅನ್ನೋದು ಯಾವತ್ತಿಗೂ ಹಾಳಾಗಂಗಿಲ್ಲ. ಯಾಕಂದ್ರ ಸಂತರು, ಶರಣರು, ಸೂಫಿಗಳು ಈ ದೇಶದಾಗ, ಈ ನಾಡಿನಾಗ ಭಾವೈಕ್ಯತೆಯನ್ನ, ಸಾಮರಸ್ಯವನ್ನ ಗಟ್ಟಿಯಾಗಿ ಬಿತ್ತಿ ಹೋಗ್ಯಾರ. ಅವರು ಬಿತ್ತಿದ ಬೀಜ ಅದು ಹಾಳಾಗುವಂಥದ್ದಲ್ಲ, ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಮೇಲದ. ನಿಮಗೊಂದು ಅಂಗ ಪ್ರಸಂಗ ಹೇಳ್ತೇನೆ. ಸಿರಹಟ್ಟಿ ಫಕೀರ್ ಸ್ವಾಮಿಗಳು ಖ್ವಾಜಾ ಅಮೀನುದ್ದೀನರು ಅಂತ ಹಾಗೋಗ್ಯಾರ. ನಮ್ಮ ನಾಡಿನ್ಯಾಗ ಗುರು ಶಿಷ್ಯ ಪರಂಪರೆ ಭಾಳ ದೊಡ್ಡದು. ಅದು ಎಂಥ ಗುರು ಶಿಷ್ಯ ಪರಂಪರೆ. ಹಿಂದೂ ಗುರು ಆದ್ರ ಮುಸ್ಲಿಂ ಶಿಷ್ಯ, ಮುಸ್ಲಿಂ ಧರ್ಮದ ಗುರು ಆದ್ರ ಹಿಂದೂ ಹುಡುಗನನ್ನು ಶಿಷ್ಯನನ್ನಾಗಿ ಪಡ್ಕೊಂಡಿರೋದು. ಇದು ಒಂದು ಸಾಮರಸ್ಯದ ಬದುಕನ್ನ ನಮಗ ಉಳಿಸಿ ಹೋಗಿದಾರ. ಅವರು ನೀವು ಬದುಕ್ರಿ, ನಾವು ಬದುಕೇವಿ, ಹಿಂಗ ನೀವು ಬದುಕ್ರಿ ಅಂತ ಹೇಳಿ ಹೋಗಿದಾರ. ಅವರ ವಿಚಾರಗಳನ್ನೆಲ್ಲ ಗಾಳಿಗೆ ತೂರಿ ಕಾಲಾಗ ಮೆಟ್ಟಿಕೊಂಡು ನಾವು ತಿರುಗಾಡಕತ್ತೇವೆ. ಇದು ಬಹಳಷ್ಟು ದೊಡ್ಡ ಭಾರತಕ್ಕೆ ಮಾಡುವಂತ ದ್ರೋಹ ಅಂತ ನಾವು ಹೇಳಬಹುದು. ನಾನು ನಿಮ್ಮ ಮುಂದೆ ಒಂದು ಪ್ರಸಂಗವನ್ನ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಲಿಂಗಾಯತ ಸಮುದಾಯದಿಂದ ಬಂದಂತ ಚನ್ನವೀರ ಸ್ವಾಮಿ ಇವತ್ತು ಸಿರಹಟ್ಟಿ ಫಕೀರ ಸ್ವಾಮಿ ಅಂತೇಳಿ ಹೆಸರುವಾಸಿ ಆಗಿದ್ದಾರೆ. ಬಿಜಾಪುರದ ಖ್ವಾಜಾ ಅಮೀನುದ್ದೀನ್ ಅವರು ಲಿಂಗಾಯತ ಸಮುದಾಯದಿಂದ ಬಂದಂತ ಆ ಹುಡುಗ ಚನ್ನವೀರ ಸ್ವಾಮಿಯನ್ನ ತನ್ನ ಶಿಷ್ಯನಾಗಿ ಪಡೆದುಕೊಂಡು ನಮಾಜನ್ನು ಹೇಳ್ಕೊಡ್ತಾರ. ನಾನಿಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಬಹುದಾ ಅಂತೇಳಿ ಚನ್ನವೀರ ಸ್ವಾಮಿ ಕೇಳಿದಾಗ, ಅದ್ರಾಗ ಏನೈತಿ, ನೀ ಇಲ್ಲೇ ಇದ ದರ್ಗಾದಾಗ ನೀನು ಲಿಂಗ ಪೂಜೆ ಮಾಡ್ಕೊಳ್ಬಹುದು ಅಂತೇಳಿ ಲಿಂಗ ಪೂಜೆ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟರು, ಮತ್ತೊಳ್ಳಿ ನಮಾಜನ್ನು ಹೇಳ್ಕೊಟ್ರು. ಕೊನೆಗೆ ಸಿರಹಟ್ಟಿ ಫಕೀರ್ ಸ್ವಾಮಿಗಳು ನೀರಿನ ಮೇಲೆ ನಿಂತು ನಮಾಜ್ ಮಾಡಿದ್ರು ಅನ್ನೋದೊಂದು ಭಕ್ತರ ನಂಬಿಕೆ. ಅದು ಪವಾಡವಾಗಿ ಇವತ್ತಿಗೂ ಭಕ್ತರ ಮನಸ್ಸಿನಾಗ ಆಳವಾಗಿ ಉಳ್ಕೊಂಡು ಬಿಟ್ಟದ. ಇಂಥ ದೇಶ ನಮ್ಮದು. ಪ್ರವಾದಿ ಮೊಹಮ್ಮದರ ಕಾಲಕ್ಕ ಯಾರೋ ಒಬ್ರು ಕ್ರೈಸ್ತ ಪ್ರವಾದಿಗಳು ಬಂದ್ರಂತ್ರಿ. ಅವಾಗ ಮೊಹಮ್ಮದರು ನೀವು ಇಲ್ಲೇ ಇದ ಪ್ರಾರ್ಥನಾ ಆಲಯದೊಳಗೆ ನಿಮ್ಮ ಪ್ರೇಯರನ್ನ, ನಿಮ್ಮ ಪ್ರಾರ್ಥನೆಯನ್ನ ನೀವು ಮಾಡ್ಕೊಳ್ಬಹುದು, ನಿಮ್ಮ ಧರ್ಮದ ಆಚರಣೆ ಯಾವ ರೀತಿ ಅದ ಅದನ್ನು ನೀವು ಮಾಡ್ಕೊಳ್ಬಹುದು ಅಂತೇಳಿ ಪ್ರವಾದಿ ಮೊಹಮ್ಮದರು ಹೇಳ್ತಾರಂತ. ಇಲ್ಲಿ ಖ್ವಾಜಾ ಅಮೀನುದ್ದೀನರು ಸಿರಹಟ್ಟಿ ಫಕೀರ್ ಸ್ವಾಮಿಗೆ ನಮಾಜನ್ನು ಹೇಳಿಕೊಟ್ಟು, ನೀನು ಇದ ದರ್ಗಾದಾಗ ಪೂಜೆಯನ್ನ ಮಾಡ್ಕೊಳ್ಬಹುದು, ಅಲ್ಲಿ ಅಜರೇಶ ಖಾದ್ರಿಯವರು, ಹುಲಗೂರು ಅಜರೇಶ ಖಾದ್ರಿಯವರು ನಿಮಗೆ ಅಭ್ಯಂತರ ಇಲ್ಲ ಅಂತಂದ್ರ ಲಿಂಗ ದೀಕ್ಷೆ ನಾ ಕೊಡ್ತೇನೋ ಅಂತೇಳಿ ಮುಂದೆ ಬಂದು ಎಲ್ಲಾರಿಗಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಖಾದರ್ ಲಿಂಗ ಅಂತ ಅನಿಸ್ಕೊಂಡವರು. ನೀವು ನೋಡಬಹುದು ಯಮನೂರು ಪೀರ ಅಂತೇಳಿ
ಯಮನೂರ್ ಪೀರಾಕ್ ನಾವು ಹೋಗಿ ಭೇಟಿ ಆದ್ರ ಆ ಕಡೆ ಕಾಯಿನೂ ಹೊಡಿತಾರ, ಈ ಕಡೆ ಸಕ್ರಿಯನ್ನು ಓದಿಸ್ತಾರ. ನಾವು ಪ್ರವೇಶ ಆದ್ವಿ ಅಂತಂದ್ರ ಮೊದ್ಲಿಗೆ ಗಂಟಿಗಳನ್ನ ಕಟ್ಟಿರ್ತಾರ ಮತ್ತು ಒಳಗೆ ಹೋದಂಗ ಸಕ್ರಿಯನ್ನ ಓದಿಸ್ತಾರ. ಸಕ್ರಿಯನ್ನ ಓದಿಸ್ಕೊಂಡು ನಾವು ಹೊರಗಡೆ ಬರ್ತೇವೆ. ಇದು ಭಾರತ ದೇಶದ ನೈಜ ಗುಣ ಅಂತ ಹೇಳ್ಬೋದು. ನೀನು ಹಿಂದೂ ಆಗಿ ನೀನು ಇಂಥದ್ದೇ ಆಚರಣೆ ಮಾಡಬೇಕು, ನೀನು ಮುಸಲ್ಮಾನ ಆಗಿ ನೀನು ಇಂಥದ್ದೇ ಆಚರಣೆ ಮಾಡಬೇಕು ಅಂತೇಳಿ ನಮಗೆ ನಾವು ಕಟ್ಟಳೆಗಳನ್ನ ಹಾಕಿಕೊಂಡು ಮೌಢ್ಯತೆಯೊಳಗೆ ಎಲ್ಲರನ್ನು ಕೆಡವಿಕೊಂಡು ಜಾತಿ ಸಾಮರಸ್ಯದ ಗೋಡೆಗಳನ್ನ ಕೆಡವಿಕೊಂಡು ನಾವು ಸ್ಮಶಾನವನ್ನಾಗಿ ಮಾಡಿಕೊಂಡೇವಿ. ಭಾವೈಕ್ಯತೆಯನ್ನು ಹಾಳು ಮಾಡಿಕೊಂಡು ಕೋಮು ಸಂಘರ್ಷಕ್ಕೆ ಎಡಿ ಮಾಡಿಕೊಡಾಕತ್ತೇವಿ. ಯಾರ್ದೋ ಒಂದು ಮಾತು ಕೇಳಿ, ಮತ್ತೊಬ್ಬರ ಮಾತು ಕೇಳಿ, ಮತ್ತೊಬ್ಬರನ್ನ ಬೆಳೆಸಲಿಕ್ಕೆ ಅವ್ರು ಹೇಳಿದ್ದ ಕರೆ, ಅವ್ರು ಮಾಡಿದ್ದ ಸರಿ, ಅವರು ರಾಜ, ಅವರು ದೇವರು ಅನ್ನೋ ಹಂಗ ಅವರ ಮಾತನ್ನ ಕೇಳಿ ನಮ್ಮೊಳಗೆ ದ್ವೇಷವನ್ನ ಬಿತ್ತಿಕೊಂಡು ನಾವು ಸತ್ತ ಮೇಲೆ ಏನೂ ಬಿಟ್ಟು ಹೋಗೋದಿಲ್ಲ. ನೀನು ಪ್ರೀತಿಯನ್ನ ಬಿತ್ತಿದೆಯೋ ದ್ವೇಷವನ್ನ ಬಿತ್ತಿದೆಯೋ ಅನ್ನೋದನ್ನ ಅಷ್ಟೇ ಜನ ಮಾತಾಡ್ಕೊಳ್ತಾರೆ.